ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವೀಟ್ ಖಂಡಿತ ಎಲ್ಲರಿಗೂ ಇಷ್ಟ ಹೌದು. ಅದ್ರಲ್ಲೂ ಕೆಲವರು ಸ್ವೀಟ್ ಇಷ್ಟಪಡುವವರು ಇಲ್ಲೇ ಹೇಳಿ, ಆದರೆ ಚಾಕ್ಲೇಟ್ ಅಂತೂ ಖಂಡಿತ ಇಷ್ಟ ಆಯ್ತು. ಸರಿ, ಚಾಕ್ಲೇಟಲ್ಲೂ ಕೆಲವರಿಗೆ ಮಿಲ್ಕ್ ಚಾಕ್ಲೇಟ್ ಆಗುತ್ತಿಲ್ಲ ಅಥವಾ ಡಾರ್ಕ್ ಚಾಕ್ಲೇಟ್ ಆಗುತ್ತಿಲ್ಲ ಹೇಳಿಯೇ ತಿಳ್ಕೊಂಬ. ಆದರೆ ಈ ಚಾಕ್ಲೇಟಿನ ಇಷ್ಟಪಡುವವು ಸಣ್ಣ ಬಾಬೆಂದ ಹಿಡಿದು ಸಾಧಾರಣ ಒಂದು 90 ವರ್ಷದ ಅಜ್ಜಿವರೆಗೂ ಇಷ್ಟಪಡ್ತವು ಹೇಳಿಯೇ ಹೇಳಕ್ಕು. ಮೊದಲಿಂದ ಇಪ್ಪಂತಹ ಕಂಪನಿ ಕ್ಯಾಡ್ಬರಿ ಆಗಲಿ, ನೆಸ್ಲೆ ಆಗಲಿ, ಪಾರ್ಲೆ ಆಗಲಿ ವೆರೈಟಿ ಚಾಕ್ಲೇಟ್ಸ್ ನ ಕೊಟ್ಟೊಂಡಿದ್ದವು. ಹಾಗೆ ಇದೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಹೇಳುವಕ್ಕೆ ಸರಿ. ನಮ್ಮ ಪುತ್ತೂರಿನ ಬ್ರ್ಯಾಂಡ್, ಎಲ್ಲರಿಗೂ ಗೊಂತಿಪ್ಪಂತಹ ಬ್ರ್ಯಾಂಡ್ ಕ್ಯಾಂಪ್ಕೋ. ಸುಮಾರು ವರ್ಷದಿಂದ ಇದ್ದು ಕ್ಯಾಂಪ್ಕೋ ಬ್ರ್ಯಾಂಡ್ ಹೇಳುವಂತದ್ದು. ಆದರೆ ಇತ್ತೀಚೆಗೆ ಪುತ್ತೂರಿಲಿ ಇನ್ನೊಂದು ಬ್ರ್ಯಾಂಡ್ ಹೆಸರು ಮಾಡ್ತಾ ಇದ್ದು ಕೊರೋನಾದ ಮತ್ತೆ. ಅದು ಯಾವ್ದಪ್ಪ ಹೇಳಿ ಕೇಳಿದ್ರೆ ಅನುತ್ತಮ ಚಾಕ್ಲೇಟ್ಸ್. ತಮ್ಮ IT ಉದ್ಯೋಗ ಬಿಟ್ಟು ಬಂದು ಈ ಚಾಕ್ಲೇಟಿನ ಹಿಂದೆ ಎಲ್ಲರಿಗೂ ಚಾಕ್ಲೇಟ್ ಹಂಚಕು, ತಮ್ಮ ಚಾಕ್ಲೇಟಿನ ರುಚಿಯ ಹಿಡ್ಸೆಕು ಹೇಳುವ ಒಂದು ಕೆಲಸಕ್ಕೆ ಕೈ ಹಾಕಿಕೊಂಡು ಅವರ ಒಂದು ಬ್ರ್ಯಾಂಡಿನ ಬಿಲ್ಡ್ ಮಾಡ್ತಾ ಇದ್ದವು. ಯಾರಪ್ಪ ಹೇಳಿ ಕೇಳ್ರೆ ಬಾಲಸುಬ್ರಹ್ಮಣ್ಯ ಭಟ್ ಹೇಳಿ ಅವರ ಹೆಸರು. ನಮ್ಮೊಂದಿಗಿದ್ದವೆಂದು ಬನ್ನಿ ಅವರ ಮಾತಾಡಿಸುವ. ನಮಸ್ತೆ. ನಮಸ್ತೆ. ಸೊ ಈಗ ಅನುತ್ತಮ ಚಾಕ್ಲೇಟ್ಸ್ ಹೋಪಂದ ಮೊದಲು ನಾನು ಪುತ್ತೂರು ಹೇಳಿದೆ. ಪುತ್ತೂರಿಗೆ ನಿಂಗಳ ಮನೆ ಎಲ್ಲಿ ಆಯ್ತು ಹೇಳಿ. ಹೆಸರು ಹೇಳಿದಂಗೆ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ. ಈಗ ಪುತ್ತೂರಿಂದ 16 ಕಿಲೋಮೀಟರ್ ದೂರ ಬೆಟ್ಟಂಪಾಡಿ ಹೇಳುವಲ್ಲಿ ಇದ್ದೇನೆ. ಸುಮಾರು 23 ವರ್ಷದಿಂದ ಇಲ್ಲಿ ವಾಸ್ತವವಾಗಿದ್ದೇನೆ. ಸೊ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ನಾನು ಓದಿದ್ದು ಇಂಜಿನಿಯರಿಂಗ್ ಬೆಂಗಳೂರಲ್ಲಿ, ಹೆಂಡತಿ ಕೂಡ ಇಂಜಿನಿಯರಿಂಗ್ ಓದಿದ್ದು. ಸೊ 2021 ಕೊರೋನಾ ಟೈಮಲ್ಲಿ ರಜೆ ಟೈಮ್ ಸಿಕ್ಕಿತ್ತು ಎಕ್ಸ್ಪ್ಲೋರ್ ಮಾಡಿ ಅಗ್ರಿಕಲ್ಚರ್, IT ಬಿಟ್ಟು ಬೇರೆ ಆಲೋಚನೆ ಮಾಡಲು ಒಂದು ಅವಕಾಶ ಸಿಕ್ಕಿತ್ತು. ಸೊ ಆ ಸಂದರ್ಭದಲ್ಲಿ ನಾನು ಹೆಂಡತಿಗೆ ಥಿಂಕ್ ಮಾಡಿ ಹೊಡಿತೆ ಎಂತಾರು ಮಾಡ್ಲಾಗ್ತ ಹೇಳುದ ಎಕ್ಸ್ಪ್ಲೋರ್ ಮಾಡಿ ಹೊಡಿತೆ. ಆ ಸಂದರ್ಭದಲ್ಲಿ ಒಂದು ಚಾಕ್ಲೇಟ್ ನಮ್ಮ ಹಾಬಿ ಲೆಕ್ಕ ಇಲ್ಲ ಅಥವಾ ಜಸ್ಟ್ ಫನ್ಗೋಸ್ಕರ ಚಾಕ್ಲೇಟ್ ಮಾಡಿ ಟ್ರೈ ಮಾಡಿ ಯೂಟ್ಯೂಬ್ ನೋಡಿ ಸುಮಾರು ಜನ ಕಾಫಿ, ಕೇಕ್ ಹಾಗೆ ಮಾಡೋದ್ರಲ್ಲಿ ಒಂದು ಹೋಮ್ ಮೇಡ್ ಚಾಕ್ಲೇಟ್ ಮಾಡುವ ಒಂದು ಪ್ರಯತ್ನ ಕೇಳಿದೆ. ಸೊ ಅದು ಒಂದು ಲೆವೆಲಿಂಗ್ ಸಕ್ಸಸ್ ಆಯ್ತು. ಸೊ ಮಲ್ಟಿಪಲ್ ಸೋಷಿಯಲ್ ಮೀಡಿಯಾ ಎಲ್ಲ ಹೆಲ್ಪ್ ಮಾಡಿತ್ತು. ಸೊ ಅದನ್ನೇ ಒಂದು ಉದ್ಯಮವಾಗಿ ಕನ್ವರ್ಟ್ ಮಾಡಿ ಒಂದು ಅವಕಾಶ ಬಂತು. ಸೊ ಹಾಗೆ ಈ ಅನುತ್ತಮ ಹೇಳೋದೊಂದು ಸ್ಟಾರ್ಟ್ ಆಗಿದೆ. ಸೊ ಈಗ ಒಂದು 5 ವರ್ಷ ಆಯ್ತು. ರೀಸೆಂಟ್ ಈಗ ಫುಲ್ ಟೈಮ್ ಹೆಂಗಿಬ್ರದೇ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಈಗ ನಿಂಗೆ ಹೇಳಿದೆ ಇಂಜಿನಿಯರಿಂಗ್ ಮಾಡಿ IT ಉದ್ಯೋಗದಲ್ಲಿ ಇತ್ತಿದ್ದಿ ಹೇಳಿ. ಅದೇ ಹೇಳ್ತಾ ಮತ್ತೊಂದು ನಿಂಗೆ ಅಂತ ಹೇಳಿದೆ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಇತ್ತಿದ್ದು ಹೇಳಿ. ಸೊ ನಿಂಗೊಗೆ IT ಉದ್ಯೋಗ ಬಿಟ್ಟು ಬಪ್ಪಲೆ ನಿಂಗೊಗೆ ಹೇಳ್ರೆ ಯಾವ ರೀತಿಯ ಆಲೋಚನೆ ಹೇಳ್ರೆ? ಈಗ ಕೆಲವು ಹೇಳ್ತಾವು, ಮನೆಯಲ್ಲೇ ಹೇಳ್ತಾವು, ಬೇಡ ಮಗ ಬಿಡಡ ಕೆಲಸ ಬಿಡಡ ಹೇಳಿ. ಅದ್ರಲ್ಲೂ ಹವ್ಯಕರಂತೂ ಜಾಸ್ತಿ. ಒಂದು ಗಟ್ಟಿ ಕೆಲಸ ಇತ್ತು ಹೇಳಿ ಆದರೆ ಹೇಳ್ರೆ ಹೇಳ್ತಾವು, ಇದು ನಿನ್ ಕೆಲಸ ಒಂದು ಬಿಟ್ಟು ಕೆಡ ಅದ್ರೊಟ್ಟಿಗೆ ಬೇಕಾದ್ರೆ ಮಾಡಿ ಹೇಳಿ ಹೇಳ್ತಾವ. ಹಂಗಿಪ್ಪಾಗ ನಿಂಗೊಗೆ ಯಾವ ರೀತಿಯ ಪ್ರೋತ್ಸಾಹ ಇತ್ತಿದ್ದು? ನಿಂಗ ಯಾವ ರೀತಿಯ ಒಂದು ಮೈಂಡ್ ಸೆಟ್ಟಿನ ಪ್ರಿಪೇರ್ ಮಾಡಿಕೊಂಡಿದ್ದೀವಿ? ಅಲ್ಲ, ಅದು ಸಹಜ. ನಿಂಗೆ ಹೇಳಿದಂಗೆ ನಮ್ಮಲ್ಲಿ ಒಂದು IT ಕೆಲಸದಲ್ಲಿ ಇದ್ದುಕೊಂಡು ಇನ್ನೊಂದು ಉದ್ಯಮ ಮಾಡುವಾಗ ಅದನ್ನೇ ಮೇನ್ ಉದ್ಯಮ ತಕ್ಕೊಂಬಾಗ ಆಲೋಚನೆ ಬರ್ತದೆ. ಸಡನ್ ಆಗಿ ಬಪ್ಪ ಇನ್ಕಮ್ ಸ್ಟಾರ್ಟ್ ಆಗುತ್ತೆ, IT ಇನ್ಕಮ್. ಸೊ ಇದೆಲ್ಲ ಹೇಗೆ ಮಾಡ್ಲಿ, ಎಡೀಗ ಸಸ್ಟೈನಬಲ್ ಎಡೀಗ ಇಲ್ಲ. ನಮ್ಮ ಹವ್ಯಕದಲ್ಲಿ ಹೆಂಗಿದ್ರೆ ಆಲೋಚನೆ ಜಾಸ್ತಿ, ರಿಸ್ಕ್ ತಕ್ಕೊಂಬಲ್ಲ ರೆಡಿ ಇಲ್ಲ. ಹಾಗೆ ಫ್ಯೂಚರ್ ನೋಡಿಕೊಂಡು ರಿಸ್ಕ್ ರೆಡಿ ಇಲ್ಲ. ಹಾಗೆ ಬಿಸ್ನೆಸ್ ಅಲ್ಲಿ ಚೂರು ನಾವು ಚೂರು ಸ್ಲೋ ಆಗಿ ಬರ್ತದೆ. ಬಟ್ ಈಗ ತುಂಬಾ ಹವ್ಯಕರು ಬಿಸ್ನೆಸ್ ಮೇಲೆ ಇದ್ದವು ಇಲ್ಲೇ ಇದೆ. ಆದ್ರೆ ನಿಂಗೆ ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ನಾವು ಅದರಲ್ಲಿ ಚೂರು ಹಿಂದೆ ಇದ್ದೆ. ಹಾಗಾಗಿ ರಿಸ್ಕ್ ತಕೊಂಬಲ್ಲಿ ಒಂದು ತುಂಬಾ ಚಾಲೆಂಜ್. ಅದು ಒಂದು. ಮತ್ತೊಂದು ಹೇಳಿದರೆ ನಾವು ಮಾಡುವಾಗ ಅದು ಮಾಡ್ಲಿ ಇದೀಗ ಹೇಳುದು ಒಂದು ಇಂಪಾರ್ಟೆಂಟ್. ಸುಮ್ಮನೆ ಕೈ ಹಾಕಿ ಮತ್ತೆ ಬಿಡ್ಲಿರ್ತದಲ್ಲ. ಅದಕ್ಕೆ ನಾನು ಹೇಳಿದಂಗೆ ಶುರುವಿಂಗ್ ಹಾಬಿಯಾಗಿ ಶುರು ಮಾಡಿದ್ದು, ಮತ್ತೆ ಅದರ ಟ್ರೆಂಡ್ ನೋಡಿಕೊಂಡು ಇದರ ಉದ್ಯಮಕ್ಕೆ ತಕೊಂಬಲಕ್ಕ ಉದ್ಯಮಲ್ಲೇ ಶುರು ಮಾಡಿದ್ದೆ. ಆದ್ರೆ ಮೇನ್ ಆಗಿ ತಕೊಂಬಲಕ್ಕ ನೋಡ್ರೆ ಒಂದು ಸಸ್ಟೈನ್ ಆಗಿ ಸ್ಟೇಬಲ್ ಆಪನ್ನಾರ ಅಲ್ಲಿ ಇದ್ದುಕೊಂಡು ಇಲ್ಲಿ ನೋಡಿಕೊಂಡದು. ಹಾಗೆ ಎರಡನ್ನೂ ಮಾಡ್ಲಿ ಹಿಡಿತಿಲ್ಲ. ಅಷ್ಟೊತ್ತಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕಷ್ಟ ಆಯ್ತು, ಮನೇಲಿ ಭಂಗ ಆಯ್ತು. ಅವಾಗ ಎಲ್ಲವನ್ನು ಹ್ಯಾಂಡಲ್ ಮಾಡಲಿ ಸಿಚುವೇಶನ್ ಕಷ್ಟ. ಸೊ ಆವಾಗ ಒಂದು ದೃಢ ನಿರ್ಧಾರ ಬೇಕು, ಜಾಬ್ ಅಥವಾ ಬಿಸ್ನೆಸ್ ಆಗಿ. ಹಂಗೆ ಹೆಂಗಂತಂದ್ರೆ ಚಾಕ್ಲೇಟ್ ಮಾಡುವಂತ ಒಂದು ಇಂಟ್ರೆಸ್ಟ್ ಇದ್ದು, ಮತ್ತೆ ಇದರಲ್ಲಿ ಸ್ಕೋಪ್ ಇದ್ದು ಇದರ ಮಟ್ಟಿಗೆ. ಮತ್ತೆ ನಮ್ಮ ಎಫರ್ಟ್ ನಾವು ಹೇಗೆ ಮಾರ್ಕೆಟಿಂಗ್ ಕೊಡ್ತು ಅಥವಾ
ಯಾವ ಈಗಿನ ಟ್ರೆಂಡಿಂಗ್ ಆಗಲಿ ಅಥವಾ ಹೇಗೆ ಬಂತು ಆ ಯುನಿಕ್ USP ಹಿಡ್ಕೊಂಡು ಹೆಲ್ತಿ ಕಾನ್ಸೆಪ್ಟ್ ನ ಮೇಲೆ ಮಡಿಕೊಂಡು ಹೆಲ್ತಿ ಚಾಕ್ಲೇಟ್ಸ್. ಈಗ ಕಮರ್ಷಿಯಲ್ ತುಂಬಾ ಚಾಕ್ಲೇಟ್ ಸಿಕ್ಕಿತ್ತು, ಅದೆಲ್ಲ ಹೆಲ್ತಿ ಇದೆ ಅಲ್ಲ. ಕೆಲವರು ಹೆಲ್ದಿ ಹೇಳಿಕೊಂಡು ಮಾರ್ಕೆಟ್ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಹೆಲ್ದಿ ಹೇಳುದು ನಾವು ತೆಕ್ಕೊಂಬವರು ನೋಡಿ ಒಳ್ಳೇದು. ಸೊ ಅದ್ರಲ್ಲಿ ಇಂಗ್ರೀಡಿಯೆಂಟ್ ನೋಡಬೇಕು. ಮೇನ್ ಆಗಿ 6 ಇಂಗ್ರೀಡಿಯೆಂಟ್ ನೋಡ್ತಾವಿಲ್ಲ. ಹೆಚ್ಚಿನವು ನಮ್ಮದು ಯಾರು ಹೆಚ್ಚು ನೋಡುದು ಕಾಸ್ಟ್. ಕಮ್ಮಿ ಸಿಕ್ಕುತ್ತೆ ಅಂಬ ತೆಕ್ಕೊಂಬ, ತೊಂದರೆ ಇಲ್ಲ. ಹೆಚ್ಚಿಗೆ ಆದ ಕೂಡಲೇ ಒಂದು ಒಂದು ಪೆಟ್ಟು ಹಿಂದೆ ಬರ್ತದೆ. ಅಫ್ಕೋರ್ಸ್ ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಹಿಡಿತಿಲ್ಲ ಹೇಳಿ ತಕೊಂಬುದು ಒಂದು. ಇನ್ನೊಂದು ಎಂತಕ್ಕೆ ಸುಮ್ಮನೆ ಕಮ್ಮಿದಲ್ಲಿ ಮುಗಿಸಿ ಬಿಡುವ, ಸುಧಾರಿಸಿ ಮಾಡಿ. ಆವಾಗ ನೋಡಿ ಒಳಗೆ ನಾವೀಗ ಎಕ್ಸಾಂಪಲ್ ಹಿಂಗೆ ನೋಡಿ ತೆಂಗಿನೆಣ್ಣೆ ಎಳ್ಳೆಣ್ಣೆ ನಾವು ಎಂತ ಪರ್ಚೇಸ್ ಮಾಡ್ತಾರೆ ಅದ್ರಲ್ಲಿ ಕೂಡ ರೇಟ್ ಕಮ್ಮಿ. ಅದು ನಿಜವಾಗ್ಲೂ ಎಳ್ಳಿಂಗ್ ರೇಟ್ ಎಷ್ಟಿದ್ದು, ಅದರ ಮಾಡ್ಲಿಕ್ಕೆ ಕೆಲಸ ಎಷ್ಟಿದ್ದು, ಅಂಬಗೆ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಅಂಬ ಕಮ್ಮಿಗೆ ಹೆಂಗ್ ಸಿಕ್ಕುತ್ತು ಅದರ ಆಲೋಚನೆ ಮಾಡಿಕೊ. ಅದೇ ರೀತಿ ಯಾವುದೇ ತೆಂಗಿನೆಣ್ಣೆ ಆದ್ರೂ ಸರಿ, ಯಾವುದೇ ಸೂರ್ಯಕಾಂತಿ ಎಣ್ಣೆ ಆದ್ರೂ ಸರಿ, ಅದು ಹೆಂಗೆ ಬತ್ತಲ್ಲ ಆರು ನೋಡ್ತಲ್ಲ ಎಣ್ಣೆ ಕಮ್ಮಿಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ತಕ್ಕೊಳ್ತವೆ. ಅದ್ರ ಬತ್ತು ಪ್ಯೂರ್ ಇಂದ ಕಪ್ಪ ಜಾಸ್ತಿ ಇರುತ್ತೆ. ಅದ್ರ ಆರು ಡಿಫರೆನ್ಸ್ ಅದು ಹೇಗೆ ಮಾಡಿರ್ತವು ಅದ್ರ ಆರು ಡೀಪ್ ಆಗಿ ನೋಡ್ತಾವಿಲ್ಲ. ಸೊ ಅದು ಒಂದು. ಸೊ ಹೆಂಗಾದ್ರೆ ಪ್ಯೂರ್ ಕಾನ್ಸೆಪ್ಟ್ ಹೋಗಿ ಚಾಕ್ಲೇಟ್ ಅದರಲ್ಲಿ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇಲ್ಲ, ಮತ್ತೆ ಎಂತ ಎಡಿಟಿವ್ ಪ್ರಿಸರ್ವೇಟಿವ್ಸ್ ಆಗಲಿ, ವೆಜಿಟೇಬಲ್ ಫ್ಯಾಟ್ಸ್ ತುಂಬಾ ಯೂಸ್ ಮಾಡ್ತವೆ. ಈ ಪಾಮ್ ಆಯಿಲ್ ಮತ್ತೆ ಎಮಿಲ್ಸಿಫೈರ್ಸ್ ಇದೆಲ್ಲ ಜನರಲ್ ಕಮರ್ಷಿಯಲ್ ಚಾಕ್ಲೇಟ್ಸ್ ಜಾಸ್ತಿ ಇರ್ತದೆ. ಕೊಕ್ಕದ ಅಂಶ ಕಮ್ಮಿ ಇರುತ್ತೆ, ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಈಗ 1 kg ಸಕ್ಕರೆ ಹಾಕೋದ್ರೆ ಹೋದಲ್ಲಿ ಕಮ್ಮಿ ಹಾಕೋದು ಎಷ್ಟು 30-40 ರೂಪಾಯಿ ಬಂತು, ಅಲ್ಲಿ 10% ಕೊಕ್ಕ ಹಾಕುತ್ತೆ. ಅದೇ ಕೊಕ್ಕ ಬಟರ್ ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿ ವೆಜಿಟೇಬಲ್ ಫ್ಯಾಟ್ಸ್ ಪಾಮ್ ಆಯಿಲ್ ಅಥವಾ ಎಕ್ಸ್ಟ್ರಾಕ್ಟ್ಸ್ ಹಾಕುತ್ತವೆ, ವೆನಿಲ್ಲಾ ಅಥವಾ ಅದರ್ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸ್. ಅದರದಾಗಿ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಅವು ತುಂಬಾ ಮಾಸ್ ಇಲ್ಲಿ ಪ್ರೊಡ್ಯೂಸ್ ಮಾಡ್ತವೆ. ಸೊ ಅದ್ರಲ್ಲಿ ಎಂತ ಮಾನಿಟರ್ ಮಾಡ್ತಾ ಇಲ್ಲ ಜಾಸ್ತಿ, ಹಾಗೆ ಕಾಸ್ಟ್ ಇಫೆಕ್ಟಿವ್ ಇತ್ತು. ಸೊ ಇಂಡಿಯಾಕ್ಕೆ ಅದರ ಸೆಟ್ ಆಗಿದೆ ಲಾಂಗ್ ಬ್ಯಾಕ್. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೋಗಲಿ, US ಗೆ ಹೋಗಲಿ, ಚಾಕ್ಲೇಟ್ ಅಲ್ಲಿದೆ ಕಮರ್ಷಿಯಲ್ ಚಾಕ್ಲೇಟ್ ಇದ್ದು, ಬಟ್ ಅಲ್ಲಿನ ಪ್ಯೂರಿಟಿ ಬೇರೆ, ಇಲ್ಲಿನ ಪ್ಯೂರಿಟಿ ಬೇರೆ. ಬಟ್ ಅದರ ನೋಡ್ತೇವೆ ಫಾರಿನ್ ಚಾಕ್ಲೇಟ್ ಅಲ್ಲಿ ಹಾಕಿದ್ದು ತಿಂತಾರೆ. ಅದು ಎಂತಕ್ಕೆಲ್ಲ ಹಾಕಿದ್ದು ಹೇಳಿದ್ರೆ ಇದರ ನೋಡಿ ಒಳ್ಳೇದು. ಹಂಗೆ ಅಲ್ಲಿ ರೇಟ್ ಕೂಡ ಜಾಸ್ತಿ ಇದೆ. ಸೊ ಆ ದೃಷ್ಟಿಯಿಂದ ಹೆಂಗ ಮಾಡುವಾಗ ಅದೆಲ್ಲವನ್ನು ಚಾಲೆಂಜ್ ಆಗ್ತದೆ. ಹೆಂಗ ಈಗ ಕಾಸ್ಟ್ ಇಂಪ್ಯಾಕ್ಟ್ ಆಗ್ತದೆ, ಅದು ಹೇಗೆ ಮಾರ್ಕೆಟ್ ಮಾಡುದು. ಸೊ ಇದರದ ಚಾಲೆಂಜ್. ಜಾಬ್ ಬಿಟ್ಟು ಇದರ ಮಾಡ್ತಾ ಹೇಳುವಾಗ ಅಫ್ಕೋರ್ಸ್ ಒಂದು ಮೇನ್ ಚಾಲೆಂಜ್. ಬಟ್ ಇದರ ಒಂದು ಅಫ್ಕೋರ್ಸ್ ಚಾಲೆಂಜ್ ಬೇಕು. ಇದೊಟ್ಟು ಚಾಲೆಂಜ್ ಸುಮ್ಮನೆ ಕೂದಲಿನ ಪೈಸೆ ಬರ್ತಿಲ್ಲ. ಸೊ ಆ ಚಾಲೆಂಜ್ ನ ಫೇಸ್ ಮಾಡೋದೇ ಇಪ್ಪತ್ತದ್ದು ಹೇಗೆ ಫೇಸ್ ಮಾಡುದು. ಸೊ ಅದಷ್ಟು ನಂಗೆ ಚಾಲೆಂಜ್ ನ ಫೇಸ್ ಮಾಡಿ ನನಗೆ ಬರ್ತಾ ಇದೆ. ಸೊ ಮುಂದೆ ಕೂಡ ಹಿಂಗೆ ಹೋಗು. ಸೊ ಇನ್ನು ನೆಕ್ಸ್ಟ್ ಹಿಂಗೆ ಹೋಗ್ತಿದ್ದಾರೆ. ಈಗ ಹಿಂಗ ಹೇಳಿದ್ವಿ ಯಾವುದೇ ತರದ ಎಡಿಟಿವ್ ಪ್ರಿಸರ್ವೇಟಿವ್ ಅದ್ರೆಲ್ಲ ಹಾಕುತ್ತಿಲ್ಲ ಹೇಳಿ. ಇಪ್ಪಾಗ ಈ ಅನುತ್ತಮ ಪ್ರಾಡಕ್ಟ್ಸ್ ಯಾವ ರೀತಿಯ ಪ್ರಾಡಕ್ಟ್ಸ್ ಇದ್ದು ನಿಂಗಳ ಹತ್ರ ಹಂಗೆ ಎಲ್ಲಿ ಸಿಕ್ಕುತ್ತು ಬೇಕು ಹೇಳಿ. ಆದರೆ ಎಂಗಳದ್ದು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಒಂದು 18-20 ವೆರೈಟೀಸ್ ಇದೆ. ಚಾಕ್ಲೇಟ್ಸ್ ಮತ್ತೆ ಅದರ್ ಚಾಕ್ಲೇಟ್ ಪ್ರಾಡಕ್ಟ್, ಕೋಟೆಡ್ ಆಲ್ಮಂಡ್, ರೇಸಿನ್, ಮತ್ತೆ ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್, ಸೊ ಕೋಕಾ ಪೌಡರ್. ಸೊ ಹಿಂಗಿಪ್ಪದು ಜನರಲ್ ಕನ್ಸಂಪ್ಷನ್ ಯೂಸ್ ಮಾಡುತ್ತೆ. ಅದೇ ರೀತಿ ಕೋವೆಚರ್ ಚಾಕ್ಲೇಟ್ಸ್ ಅದು ಬೇಕಿಂಗ್ ಸೆಗ್ಮೆಂಟ್, ಈಗ ಹೋಮ್ ಬೇಕರ್ಸ್ ಗನಾಶ್ ಮಾಡುವ, ಕೇಕ್ ಮಾಡುವ, ಸೊ ಅವಕ್ಕೆ ಯೂಸ್ ಮಾಡುವಂತದ್ದು ಸಪರೇಟ್ ಆಗಿದೆ. ಸೊ ಎಂಗಳದು ಮೇಜರ್ ಆಗಿ ಆನ್ಲೈನ್ ಅವೈಲೇಬಲ್. ಎಂಗಳ ವೆಬ್ಸೈಟ್ antamaproducts.com ಅಲ್ಲಿ ಸಿಕ್ಕುತ್ತು. ಅದಲ್ಲದೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಹಲವು ಪ್ಲಾಟ್ಫಾರ್ಮ್ ಇದೆ. ವೀಗನ್ ಎಂಗಳದು ಚೂರು ಡೈರಿ ಫ್ರೀ, ಅದರಲ್ಲಿ ಮಿಲ್ಕ್ ಕಂಟೆಂಟ್ ಆಡ್ ಮಾಡ್ತಿಲ್ಲ. ಅವ್ರ ಒಂದು ಪ್ರಾಡಕ್ಟ್ ಇದ್ದು ಮಿಲ್ಕ್ ಇಪ್ಪದು, ಅದು ಬಿಟ್ಟು ಹೆಚ್ಚಿನದೆಲ್ಲ ಡೈರಿ ಫ್ರೀ. ಸೊ ಈವನ್ ಅಲರ್ಜಿ ಇಪ್ಪವು ಕೂಡ ಅದರ ಟ್ರೈ ಮಾಡ್ತವೆ. ಈಗಿನ ಟ್ರೆಂಡ್ ಇಲ್ಲ ಹಂಗೆ ಎಂತ ಮಿಲ್ಕ್ ಕಂಟೆಂಟ್ ಮಿಲ್ಕ್ ಇಲ್ಲ ಹಾಕುವುದಷ್ಟೇ ಪ್ಯೂರ್ ಮಿಲ್ಕ್ ಪೌಡರ್ ಸಿಕ್ಕುತ್ತಿಲ್ಲ. ಅವು ಹಾಕುತ್ತ ಟೇಸ್ಟಿಂಗ್ಗೋಸ್ಕರ. ಮತ್ತೆ ಡಾರ್ಕ್ ಚಾಕ್ಲೇಟ್ ಮೇನ್ ಕಾನ್ಸೆಪ್ಟ್ ಡಾರ್ಕ್ ಚಾಕ್ಲೇಟ್ ಜಾಸ್ತಿ. ಸೊ ಡಾರ್ಕ್ ಹೇಳಿದ್ರೆ ಚೂರು ಕೈಕೆ ಅಂಶ ಜಾಸ್ತಿ. ಹಾಗೆ ಅದು ಒಳ್ಳೇದಲ್ಲ ಹೇಳಿ ಅಲ್ಲ, ಅದರಲ್ಲಿ ಆಕ್ಚುಲಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ, ಹೈ ಆಂಟಿ ಆಕ್ಸಿಡೆಂಟ್ಸ್. ಅದೇ ರೀತಿ ಹಂಗ ಬೆಲ್ಲ ಯೂಸ್ ಮಾಡ್ತೇವೆ. ಬೆಲ್ಲ ಕೂಡ ಅದರಲ್ಲಿ ಕೂಡ ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ ಇದೆ. ಮತ್ತೆ ಯಾವ್ದು ಎಮಿಲ್ಸಿಫೈರ್ಸ್ ಯೂಸ್ ಮಾಡ್ತಿಲ್ಲ, ರಿಫೈನ್ಡ್ ಶುಗರ್ಸ್ ಯೂಸ್ ಮಾಡ್ತಿಲ್ಲ. ಅದು ಬಿಟ್ಟು ಡೇಟ್ಸ್ ಮತ್ತೆ ಕೋಕೋನಟ್ ಶುಗರ್ ಸ್ವೀಟ್ನರ್ ಚಾಕ್ಲೇಟ್ಸ್ ಕೂಡ ಯೂಸ್ ಮಾಡ್ತೀವಿ. ಇದರದ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು 245 ಶುರುವಾಗುತ್ತೆ, 245-265 50 ಗ್ರಾಮ್ಸ್ ಚಾಕ್ಲೇಟ್. ಅದರ್ ಪ್ರಾಡಕ್ಟ್ಸ್ ಅದೇ ಕೋಟೆಡ್ ಆಲ್ಮಂಡ್ ಇದೆಲ್ಲ 325, 400, ಮತ್ತೆ ಕೆಲವು ಪೌಡರ್ಸ್ 400, 500ವರೆಗೂ ಇದ್ದು ಬೇಸ್ಡ್ ಆನ್ ದ ಕ್ವಾಂಟಿಟಿ ಸೆಲೆಕ್ಷನಿಂಗ್ ಆಪ್ಷನ್ ಇದ್ದು ಅದರ ಮೇಲೆ ಸಿಕ್ಕುತ್ತೆ. ಸೊ ಕೆಲವು ಬೆಂಗಳೂರಲ್ಲಿ ಕೆಲವು ಶಾಪ್ಗಳು ಇದ್ದು, ಬಾಂಬೆ, ಗೋವಲ್ಲಿ ಇದ್ದು, ಪುತ್ತೂರಲ್ಲಿ ಮರಿಕೆ ಸಾವಯವ ಬೆಳೆಗಳಿದ್ದು, ಮತ್ತೆ ಲಾರಿ ಡ್ರೈ ಫ್ರೂಟ್ಸ್ ಇನ್ನೊಂದು. ಸೊ ಹಾಗೆ ಪ್ರೆಸೆನ್ಸ್ ಇದ್ದೇನೆ. ಇನ್ನದೇ ಹೇಳಿದೆ 250,
40-45 ಹಾ. ಹಿಂಗಿದ್ದು ಪ್ರೈಸ್ ರೇಂಜ್ ಹೇಳಿ ಹಂಗೆ ಹಿಂಗ ಹೇಳಿ ಕಾಸ್ಟ್ಲಿ ಹೇಳ್ತಾವ ಜನಂಗಾಳಿ. ಹಾ. ನಾನೊಂದು ರೀಸೆಂಟ್ ಆಗಿ ಹ್ಯಾಪ್ ಸ್ಟೋರ್ ಅರುಣ್ ಅವರದ್ದು ನೋಡಿದೆ. ಅವು ಎಂತ ಮಾಡಿದ್ದವು ಹೇಳಿದ್ರೆ ಅದೇ 15 ರುಪೀಸಿಗೆ ಒಂದು ಕ್ಯೂಬ್ ಹೇಳಿದ್ರೆ ಒಂದು ಸ್ಕ್ವೇರ್ ಅಷ್ಟು ಕೊಡ್ತಾ ಇದ್ದವು. ಹ್ಮ್. ನಿಂಗೋಗೆ ಹಂಗೆಂತ ಸಜೆಷನ್ ಬೈದಿಲ್ಲ ಹೇಳಿದ್ರೆ ಸಣ್ಣ ಮಾಡ್ಲಾವ್ತಿತ್ತು ಅಥವಾ ಸಣ್ಣದು ಬೇಕು ಹೇಳುವ ಡಿಮ್ಯಾಂಡ್ ಇತ್ತಿದ್ದ ಈ ಇದ್ದು ಇಲ್ಲೇ ಅಲ್ಲ ಹೆಂಗದು ಮೇನ್ ಆಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆದ ಕಾರಣ ಸಣ್ಣದೊಳಿ ಮಾಡಿಯಪ್ಪ ಅದರ ಹ್ಮ್. ಕಳಿಸಲೆಲ್ಲಿ ಇಡ್ತಿಲ್ಲ. ಹ್ಮ್. ಈ ಸಣ್ಣದ ಮಾಡಿಯಪ್ಪ ಹಂಗ ರಿಟೇಲ್ ಪ್ರಾಡಕ್ಟ್ ಬೇಕು 6 ತಕೊಂಬ 10 ರೂಪಾಯಿ 15 ರೂಪಾಯಿ ತಕೊಂಬ ಹ್ಮ್. ಅಷ್ಟು ಕಮ್ಮಿ ಇಡ್ತಾ ಇಲ್ಲೇ ನೋಡಿದಿಲ್ಲ. ಬಟ್ ಫ್ಯೂಚರ್ಲಿ ಮಾಡೋ ಚಾನ್ಸಸ್ ಇಪ್ಪಲ್ಲ ಸಾಕು. ಹ್ಮ್. ಈ ಆನ್ಲೈನ್ ಪ್ರಾಡಕ್ಟ್ ಆದ್ರೆ ಯಾವುದೇ ತಕೊಂಬಗೆ ಪ್ಯಾಕಪ್ 10 ತಕೊಳಕ್ಕೆ. ಹ್ಮ್. ಈಗ ಒಂದು ಹ್ಮ್. ಮಿನಿಮಮ್ ಹೆಂಗ 245 ರೂಪಾಯಿ ತಕೊಳ್ಕೊಳ್ಳಿ 50 10 ಚಾಕ್ಲೇಟ್ ಮಾಡ್ತಾ ಹೇಳಿದ್ರೆ ಹ್ಮ್. 5 ಗ್ರಾಮಿಂದ 10 ಚಾಕ್ಲೇಟ್ ಮಾಡ್ಲಕ್ಕೆ. ಸೊ ಎಗೇನ್ ಅದಕ್ಕೆ ಪ್ಯಾಕಿಂಗ್ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಹ್ಮ್. ಅದರ ಬದಲು ಒಂದೇ ಚಾಕ್ಲೇಟ್ ಕೊಡ್ತಾ ಇದೆ. ಹ್ಮ್. ಇದು ಮಾಡ್ಲಾಗ ಹೇಳಿಯಲ್ಲ ಕ್ವಾಂಟಿಟಿ ಜಾಸ್ತಿ ಹೋಯ್ಕೋತೆ ಎಟ್ ದ ಎಂಡ್ ಹೋಪ್ ಅಂತ ಹೇಳಿ ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕಪ್ಪಂತ ಫೆಸಿಲಿಟೀಸ್ ಕೂಡ ಮಾಡಬೇಕು. ಹ್ಮ್. ಸೊ ಈಗ ಕರೆಂಟ್ ಸಿಚುವೇಶನ್ ಹಿಂಗ ಸಣ್ಣದ್ರ ಮಾಡ್ತಾ ಇಲ್ಲ. ಹ್ಮ್. ಅದಕ್ಕೆ ಅದು ಆಟೋಮೇಟೆಡ್ ಸಿಸ್ಟಮ್ ಬೇಕು, ಮ್ಯಾನ್ಯುವಲಿ ಮಾಡುವಂತದ್ದಲ್ಲ. ಸಣ್ಣ ಸಣ್ಣ ಮಾಡಿದ್ರೆ ಕಾಸ್ಟ್ ಇನ್ನು ಜಾಸ್ತಿ ಬೀಳುತ್ತೆ. ಹ್ಮ್. ಸೊ ಅದು ಈಗಿನ ಮಟ್ಟಲ್ಲಿ ಇಲ್ಲೇ, ಹ್ಮ್. ಮುಂದಿನ ಸಂದರ್ಭದಲ್ಲಿ ತಪ್ಪಾಗಿದೆ. ಇನ್ನು ಯಂಗ್ ಜನರೇಷನ್ ಗೆ ಹೇಳ್ತಾರೆ ಇನ್ನು ಜಾಬ್ ಹುಡುಕಿಕೊಂಡು ಹೋಗವ ಅಥವಾ ಹಿಂಗೆ ಬಿಸ್ನೆಸ್ ಶುರು ಮಾಡಕ್ಕೂ ಹೇಳಿದ್ದವರು. ಹ. ನಿಂಗ ಎಂತ ಹೇಳಲೆ ಇಷ್ಟಪಡ್ತೀವಿ ಈ ಯಂಗ್ ಜನರೇಷನ್ಗೆ? ಯಂಗ್ ಜನರೇಷನ್ಗೆ ಬಿಸ್ನೆಸ್ ಮಾಡ್ಲಾಗಲೇ ನಾನು ಹೇಳ್ತಿಲ್ಲ, ಹಾಗೆ ಜಾಬಿಗೆ ಹೋಗಿದ್ದೇನೆ ಹೇಳ್ತೀನಿ. ಅದು ಎರಡು ವಿನ್ ವಿನ್ ಸಿಚುವೇಶನ್ ನೋಡಕ್ಕೆ ಒಂದು ಕೆಪಬಿಲಿಟಿ ಬೇಕು, ಮತ್ತೆ ಎಫರ್ಟ್ ಬೇಕು. ಸುಮ್ಮನೆ ಮಾಡ್ತಿಲ್ಲ ಇರ್ತದೆ. ಅಫ್ಕೋರ್ಸ್ ಫೇಲಿಯರಿಂಗ್ ರೆಡಿ ಇರಬೇಕು. ಇದು ಮಾಡಿದ ಕೂಡಲೇ ಕ್ಲಿಕ್ ಅಂತ ಅಲ್ಲ, ಸತತ ಪ್ರಯತ್ನ ಬೇಕು. ಇದಲ್ಲದ್ರೆ ಇನ್ನೊಂದು ಸೊಲ್ಯೂಷನ್. ಪ್ರಾಬ್ಲಮ್ ಫೇಸ್ ಮಾಡುವಾಗ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಎಂತ ಹೇಳುದು ಬರೀ ಇದು ಆಗ್ತಿಲ್ಲ ಎಂತ ಮಾಡುದಪ್ಪ ಹಾಗೆ ಕ್ವಶನ್ ಬಂದ್ರೆ ಅಲ್ಲ ಅದಕ್ಕೆ ಹಿಂಗೆ ಮಾಡ್ಲೆ ಕೊಡೋ ರೀತಿಯ ಡೈರೆಕ್ಷನ್ ಸಿಕ್ಕಿದೆ ಅಥವಾ ಡೈರೆಕ್ಷನ್ ಕೊಡುವಂತವ್ರೆ ಆರ್ಗನೈಸೇಷನ್ ಇದೆ. ಮೇನ್ ಆಗಿ ಫೋಕಸ್ಡ್ ಆಗಿರುತ್ತೆ. ಈಗ IT ಜಾಬ್ ಇದೆ ಉದ್ಯೋಗ ಹೊತ್ತಪ್ಪ ಬಂದು ಮುಗಿದತ್ತು ಹೇಳಿ ಅಲ್ಲ ಅಲ್ಲಿದೆ ಕೆಲಸ ಇರ್ತಿಲ್ಲ, ಅಲ್ಲಿ ಓವರ್ ನೈಟ್ ಆಗೋದು ಕೆಲಸ ಇತ್ತು. ಅಲ್ಲಿ ಅನ್ನೋದು ಅದರದ್ದೇ ಆದ ಹೆಡ್ಡೇಕ್ ಇರುತ್ತೆ. ಓಕೆ, ಇಲ್ಲಿ ಕೂಡ ಇದರದ್ದೇ ಆದ ಹೆಡ್ಡೇಕ್ ಬೇರೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಕಸ್ಟಮರ್ ಫೀಡ್ಬ್ಯಾಕ್ ಕೊಡ್ತದೆ, ಹಾಗಿಲ್ಲ ಹಿಂಗಾಯ್ತು, ಸರಿ ಇತ್ತಿಲ್ಲ, ಸರಿಯಾಗಿ ರಿಸೀವ್ ಆಗಿದೆ. ಪಾಸಿಟಿವ್ ನೋಟಿಂಗ್ ನೆಗೆಟಿವ್ ಫೀಡ್ಬ್ಯಾಕ್ ತಕೊಂಬ ಇದು ಬೇಕು. ಹಾಗಾದ್ರೆ ಸಡನ್ ಇತ್ತು ಗೊತ್ತಿಲ್ಲ ನಾನಂಗೆ ಹೆಂಗ್ ಹೇಳಿ ಹಿಂದೆ ಪ್ಲಾನ್ ಮಾಡಿ ಹಿಡಿತೀನಿ. ಅಫ್ಕೋರ್ಸ್ ಪ್ರೊಡಕ್ಷನ್ ಪ್ಲಾನ್ ಮಾಡ್ಲಿಕ್ಕೂ ಫೀಡ್ಬ್ಯಾಕ್ ಇನ್ಸಿಡೆಂಟ್ಗಳ ನಾವು ರೆಡಿ ಇರಬೇಕು. ಎಂತ ಬಕ್ಕು ಫೇಸ್ ಮಾಡಂಗೆ ರೆಡಿ ಬೇಕು, ಕಾನ್ಫಿಡೆನ್ಸ್ ಬೇಕು. ಇನ್ನು ನಾನು ರೀಸೆಂಟ್ ಆಗಿ ನಿಂಗಳ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಈಗ ಇನ್ನು ರಕ್ಷಾಬಂಧನ ಬರ್ತಾ ಇದ್ದು, ಸೊ ಯಾವ ರೀತಿಯ ಗಿಫ್ಟ್ ಹ್ಯಾಂಪರ್ಸ್ ಗಳ ಯಾವ ರೀತಿಯ ಒಕೇಶನ್ ಗೆ ನಿಗಳ ಹತ್ರ ಆರ್ಡರ್ ಮಾಡ್ಲ? ಎಲ್ಲಾ ಒಕೇಶನ್ಸ್ ಹೆಂಗ ಕೊಡ್ತೇವೆ, ಫುಲ್ಲಿ ಕಸ್ಟಮೈಸ್. ಹಂಗೆ ಆರಿಂಗ್ ಕಸ್ಟಮರ್ ಯಾವ ರೀತಿ ನೀಡಿದ್ದು ಕಸ್ಟಮೈಸ್ಡ್ ಗಿಫ್ಟ್ ಬಾಕ್ಸ್ ಮಾಡ್ತೇವೆ. ಇನ್ ಕೇಸ್ ಅವರದ್ದೇ ಫೋಟೋ ಹಾಕಿ ಅವರದ್ದೇ ಒಂದು ಕಂಟೆಂಟ್ ಹಾಕಿ ಕೊಡ್ತೇವೆ, ಆ ರೀತಿ ಮಾಡ್ತೇವೆ. ಅದರಲ್ಲಿ ಕೆಲವರಿಗೆ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಇತ್ತು, ಕೆಲವರು ಕಾಸ್ಟ್ ಮೇಲೆ ವೇರಿ ಆಯಿತು. ಸೊ ಎಡಿಷನ್ ಆದ್ ಮಾಡಿ ಆ ಕಾಸ್ಟ್ ನಾವು ಬೇರ್ ಮಾಡಿ, ಅಥವಾ ರಿಟರ್ನ್ ಗಿಫ್ಟ್ ಆಗಿ, ಈಗ ಮದುವೆಗೆ ರಿಟರ್ನ್ ಗಿಫ್ಟ್ ಆಗಿ ಚಾಕ್ಲೇಟ್ ಕೊಡುವಂಥದ್ದು, ಅಲ್ಲಿ ಅವಕ್ಕೆ ಒಂದು ಬರವಣಿಗೆ ಕೊಟ್ಟು ಒಂದು ಚಂದ ಬರೆದು ಕೊಡುವಂಥದ್ದು, ಅಥವಾ ಇನ್ವಿಟೇಷನ್ ಕಾರ್ಡಿನ ಚಾಕ್ಲೇಟ್ ಮುಖಾಂತರ ಮಾಡುವಂಥದ್ದು. ಸೊ ಆ ರೀತಿ ಕೂಡ ಮಾಡ್ಲಾಗ್ತು. ಇಂಥದ್ದು ಬೇಕು ಹೇಳಿದ್ರೆ ಕಂಟೆಂಟ್ ಕೊಟ್ಟು ಅದರ ಬೇಕಾದಂಗೆ ಚಾಕ್ಲೇಟ್ ರೂಪಲ್ಲಿ, ಚಾಕ್ಲೇಟ್ ಎಲ್ಲ ಅದರ ಕವಲ್ಲಿ ಕ್ಲೀನ್ ಆಗಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಈಗ ಅದೇ ಪ್ರೀವಿಯಸ್ಲಿ ಕೆಲವೆಲ್ಲ ಕಂಪನಿಗಳ ಹೆಸರು ಹೇಳಿದೆ, ಚಾಕ್ಲೇಟ್ ಕಂಪನಿಗಳ. ನಿಂಗೋಗೆ ಈಗ ಬಿಸ್ನೆಸ್ ನ ಇದರಲ್ಲಿ ನೋಡ್ತಾರೆ, ಯಾವ ರೀತಿಯ ಚಾಲೆಂಜಸ್ ಹಂಗೆ ಕಾಂಪಿಟಿಷನ್ ಗೆ ಇದ್ದು? ಚಾಕ್ಲೇಟ್ ಏನಂತ 21ನೇ ಮಾಡ್ಲಾಗುತ್ತೆ. ಸೊ ಹೊಸತ್ತು ಟ್ರೆಂಡ್ ಬಪ್ಪಾಗ ನಮ್ಮದು ಇನ್ನೋವೇಷನ್ಸ್ ಇರಕ್ಕೆ, ಸೊ ಇನ್ನೋವೇಟಿವ್ ಐಡಿಯಾಸ್ ಬೇಕು. ಅದು ಒಂದು ಚಾಲೆಂಜಸ್. ಅದರೆಲ್ಲ ಮಾಡಿ ಈಗ ಅಂತ ಪ್ರಾಡಕ್ಟ್ಸ್ ಈಗ ಪುತ್ತೂರಿಂದ ಅದನ್ನೆಲ್ಲ ಬೆಟ್ಟಂಪಾಗಿ ಇದೊಂದು ವಿಲೇಜ್ ಸಿಟಿಯಿಂದ ಚೂರು, ಇಲ್ಲಿಂದ ಇಡೀ ದೇಶದ ಅಥವಾ ಗ್ಲೋಬಲಿ ಕಳ್ಸಕ್ಕೆ ಹೋದ್ರೆ ಲಾಜಿಸ್ಟಿಕ್ ತುಂಬಾ ಚಾಲೆಂಜ್. ಅದರ ಹೇಗೆ ಅಳವಡಿಸುತ್ತೆ ಅದು ತುಂಬಾ ಚಾಲೆಂಜ್. ಬಂದ ಆರ್ಡರ್ನ ಟೈಮ್ಲಿ ಅವಕ್ಕೆ ಡೆಲಿವರಿ ಮಾಡಬೇಕು, ಚಾಕ್ಲೇಟ್ ಮಾಡಿ ಮಾಡೋದು. ಈಗ ರಕ್ಷಾಬಂಧನಿಗೆ ದಿನ ಆಯ್ತು, ಈಗ ಹಿಂದೆ ಆರ್ಡರ್ ಬಂದ್ರೆ ಈಗ ನಾಳೆ ನಾಲ್ಕು ರೀಚ್ ಆಯ್ತು, ಇಲ್ಲದ್ರೆ ಡಿಲೇ. ಹಂಗೆ ರಜಾ ಪ್ಲಾನ್ ಮಾಡಬೇಕು. ಆ ಚಾಲೆಂಜಸ್ ಅನ್ನು ಮೊದಲೇ ನೋಡಿಕೊಂಡು ಆಕ್ಟ್ ಮಾಡಿ.
ಇನ್ನು ಮೊದಲೆಲ್ಲ ಈ ಚಾಕ್ಲೇಟ್ಸ್ ಗೆ ಹೆಂಗಿತ್ತಿದ್ದವು ಹೇಳಿದ್ರೆ ಅಂಗಡಿಯಿಂದ ಅಂಗಡಿಗೆ ಹಿಂಗೆ ಪ್ರಚಾರ ಆಗಿತ್ತು. ಆದರೆ ಈಗ 2025 ನಮಗೆ ಸೋಷಿಯಲ್ ಮೀಡಿಯಾ ಅಂತೂ ತುಂಬಾ ಉಪಯೋಗಕ್ಕೂ ಇನ್ನೊಂದು ಸೈಡ್ ಇಲ್ಲಿ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಇದ್ದು ಹಾಗೇಳಿ ನಿಂಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವ ರೀತಿ ಉಪಯೋಗ ಆಗ್ತಾ ಇತ್ತು ಹೇಳಿ? ನಿಂಗ ನೋಡಿದೆ ಯೂಟ್ಯೂಬ್ ಚಾನೆಲ್ ಇದ್ದು ನಿಗಳದ್ದು, ಸೊ ಸೋಷಿಯಲ್ ಮೀಡಿಯಲ್ಲಿ ಮೇನ್ ಆಗಿ ಹೆಂಗ ಸ್ಟಾರ್ಟ್ ಮಾಡಿದ್ದೆ ಇದು ಇದಕ್ಕೆ ನೀಡ್ ಹಾಗಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆಡಿಯನ್ಸ್ ಬಂದದ್ದು ಸೋಷಿಯಲ್ ಮೀಡಿಯಿಂದ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇಲ್ಲಿಂದನೇ ಆಡಿಯನ್ಸ್ ಮೌತ್ ಆಫ್ ವರ್ಡ್ಸ್ ಕೊಟ್ಟು ಫೀಡ್ಬ್ಯಾಕ್ ಇಂದಾಗಲೇ ಜನರಿಗೆ ರೀಚ್ ಆದ. ಸೊ ಹಾಗೆ ರೀಚ್ ಆಗಿ ಕೆಲವು ರಿಟೇಲ್ ಶಾಪ್ಸ್ ಕೂಡ ಅವೇ ಕಮ್ ಬ್ಯಾಕ್ ಮಾಡಿ ನಿಂಗಳ ಪ್ರಾಡಕ್ಟ್ ಲಕ್ಕ ಹೇಳಿ ಕೊಡಕ್ಕೆ. ಮತ್ತೆ ಫ್ಲೀ ಮಾರ್ಕೆಟ್ ಬೆಂಗಳೂರಲ್ಲಿ, ಬಾಂಬೆಲೆಲ್ಲ ಈವೆಂಟ್ಸ್ ನಡೀತಾ ಇರ್ತದೆ. ಕೆಲವು ವೀಗನ್ ಪ್ಲಾಂಟ್ ಬೇಸ್ಡ್ ಈವೆಂಟ್ ಗಳ ಪಾರ್ಟ್ ಅಲ್ಲಿ ಅಂದ್ರೆ ಇದೇ ರಿಲೇಟೆಡ್ ಪ್ರಾಡಕ್ಟ್ ಹುಡುಕಿಕೊಂಡು ಬಾಪ ಇರ್ತವೆ. ಎಲ್ಲಾ ಶಾಪ್ ಎಲ್ಲಾ ಈವೆಂಟ್ಸ್ ಕೆಲವು ಸಿಲೆಕ್ಟೆಡ್ ಈವೆಂಟ್ಸ್ ಗಳಲ್ಲಿ ಅಲ್ಲಿ ಹೆಲ್ತ್ ಫುಡ್ ನ ಹುಡುಕಿಕೊಂಡು ಬೇಕಂತ ಕೆಲವು ಜನ ಇರುತ್ತೆ. ಸೊ ಅಂತದ್ರಲ್ಲಿ ತುಂಬಾ ಮಾರ್ಕೆಟಿಂಗ್ ಹಂಗೆ ಹೋಗಿ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹಿಂಗೆ ಬಂತದ್ದು ಮಾಡ್ತೇಯ, ಸೊ ಹೇಗೆ ಬತ್ತು ಕೊಕ್ಕೋ ಅದ್ರ ಬೆಳವುದು ಫಾರ್ಮರ್ಸ್ ಕನೆಕ್ಟ್ ಮಾಡಿ ಅಂತ ಮಾಡಿ ಈ ರೀತಿ ಪ್ರಾಡಕ್ಟ್ ಮಾಡಿದ್ದು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಕೊಕ್ಕೋ ಹೆಂಗ್ ಅವತ್ತು ಗೊತ್ತಿಲ್ಲ, ಚಾಕ್ಲೇಟ್ ಹೆಂಗ್ ಅವತ್ತು ಗೊತ್ತಿಲ್ಲ, ಚಾಕ್ಲೇಟ್ ತಿಂದು ಮಾತ್ರ ಗೊತ್ತಿಲ್ಲ. ಸೊ ಈ ಹೆಲ್ತ್ ಬೆನಿಫಿಟ್ ಕೂಡ ಗೊತ್ತಿಲ್ಲ. ಸೊ ಇದೆಲ್ಲ ಕೇಳಿ ಜನಕ್ಕೆ ಆಕ್ಚುಲಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಹಂಗೆ ಜನಕ್ಕೆ ಈಗ ಅನುತ್ತಮ ಪ್ರಾಡಕ್ಟ್ಸ್ ಬ್ಯಾಂಗ್ಳೂರ್ ತಂಗು ತುಂಬಾ ಜನಕ್ಕೆ ಗೊತ್ತಿದೆ, ಅವೈಲೇಬಿಲಿಟಿ ಕೂಡ ಇದ್ದು ಡೆಲಿವರಿ ಕೂಡ ಫಾಸ್ಟ್ ಮಾಡ್ತಾರೆ. ಸೊ ಹೀಗೆ ಹೆಂಗ ಸ್ಲೋ ಆಗಿ ಸೋಷಿಯಲ್ ಮೀಡಿಯಾ ಮುಖಾಂತರವೇ ಹೆಂಗ ಹೋದ್ದು. ಅಫ್ಕೋರ್ಸ್ ಒಂದು ಮೀಡಿಯಾದವರು ಕೂಡ ಸಪೋರ್ಟ್ ಮಾಡಿದ್ದು, ಮೌತ್ ಆಫ್ ವರ್ಡ್ ಮತ್ತೆ ಹೆಂಗ ಕ್ಯಾಂಪೇನ್ ಮಾಡಿದಂಗೆ ಅದ್ರಲ್ಲಿ ಕೂಡ ಹೆಂಗ ಹೆಲ್ಪ್ ಸಿಕ್ಕಿದೆ. ಈಗ ಅಫ್ಕೋರ್ಸ್ ನಾವು ನೋಡ್ತಾರೆ ಈಗ ಬೇರೆ ಪ್ರಾಡಕ್ಟ್ಸ್ ಈ ಕೃಷಿ ಮೇಳಲ್ಲಿ ಆಗಲಿ ಅಥವಾ ಯಾವ್ದಾದ್ರು ಮೇಳಗಳಲ್ಲಿ ನಮಗೆ ನೋಡ್ಲೆ ಸಿಕ್ಕುತ್ತು. ಅಫ್ಕೋರ್ಸ್ ಕೊಕ್ಕೋ ಹೇಳುದು ನಮ್ಮ ಕೃಷಿಯ ಒಂದು ಭಾಗವೇ. ನಿಂಗ ಈ ತರದ ಕೃಷಿ ಮೇಳಗಳಲ್ಲಿ ನಿಗಳ ಸ್ಟಾಲ್ ಮಾಡುತ್ತೀರಾ ಹೇಗೆ? ಕೆಲವುದ್ರಲ್ಲಿ ಆದ್ರೆ ತುಂಬಾ ಚಾಲೆಂಜಿಂಗ್ ಹೇಳಿದರೆ ಹೀಟಿಂಗ್ ಮೆಲ್ಟ್ ಔಟ್ ಅಂತ. ಸೊ ಈಗ ಕೃಷಿ ಮೇಳ ಆಗಲಾದ ಅಪ್ಪಂತ ಜಾಗ ನೋಡಿಕೊಂಡು ಮಾಡಬೇಕು. ಜಿಕೆ ಒಂದರೆ ಮಡಗಿತ್ತಿದೆ ಅಲ್ಲಿ, ಹಾಗೆ ಅಲ್ಲಿ ಮಡುಗಂತ ಎನ್ವಿರಾನ್ಮೆಂಟ್ ಇತ್ತು, ಹಾಗೆ ಅಲ್ಲಿ ಮಡಗಿದೆ. ಎಂತ ಹೇಳಿದ್ರೆ ಅದು ರಜೆ ಕೂಲ್ ಬೇಕು, ಸೊ AC ಆಂಬಿಯನ್ಸ್ ಬೇಕಾಯ್ತು ಅಂತ ಓಪನ್ ಮಾಡಿ ಮಡಗೋದು. ಓಪನ್ ಇಪ್ಪಲ್ಲಿ ಮಡಗಿದ್ರೆ ಅದು ಮೆಲ್ಟ್ ಅಪ್ ಪಾಸಿಟಿವ್ಸ್ ಜಾಸ್ತಿ. ಅಂದ್ರೆ ಇದು ಪ್ಯೂರ್ ಇಪ್ಪ ಕಾರಣ ಅದ್ರಲ್ಲಿ ಕೊಕ್ಕೋ ಬಟರ್ ಯೂಸ್ ಮಾಡ್ತೇವೆ. ಕೊಕ್ಕೋ ಬಟರ್ ನ್ಯಾಚುರಲಿ ಮೆಲ್ಟಿಂಗ್ ಫಾಸ್ಟರ್. ಅವು ವೆಜಿಟೇಬಲ್ ಫ್ಯಾಟ್ಸ್ ಯೂಸ್ ಮಾಡಿಪ್ಪಂತದೆಲ್ಲ ನಿಮ್ಗೆ ಗಟ್ಟಿಯಾಗಿರುತ್ತೆ ಶಾಪ್ಲಿ ಯಾವಾಗಲೂ ಇದೆ. ಇದು ಮುಟ್ಟಿದಪ್ಪ ಕೂಡಲೇ ಮೆಸ್ತಂಗೆ ಆಗುತ್ತೆ. ಸೊ ಅವಾಗ ತಿಂಬಲ್ಲಿ ಅದರ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕೂಡ ಕಷ್ಟ, ಪ್ರಾಡಕ್ಟ್ ಕೂಡ ಆ ಟೈಮ್ ಅದು ಹಾಳಾಗುತ್ತೆ. ಅದು ಎಂತ ಆಗುತ್ತಿಲ್ಲ, ಮೆಲ್ಟ್ ಆಗಿ ಶೇಪ್ ಚೇಂಜ್ ಆಗುತ್ತೆ. ಸೊ ಅದು ಕಷ್ಟ ಆದ ಕಾರಣ ಹಿಂಗ ಹಾಗಿಪ್ಪಲ್ಲಿ ಕೆಲವರಿಗೆ ಅವಾಯ್ಡ್ ಮಾಡ್ತೇವೆ. ಅದು ಮಾಡ್ಲಾಗ ಹೇಳೋ ಇಷ್ಟಲ್ಲ. ತುಂಬಾ ಈಗ ಲೋಕಲ್ ಆದ್ರೂ ಈವೆಂಟ್ ಮಾಡಿ ಪ್ರಾಬ್ಲಮ್ ಅಂದ್ರೆ ಹಿಂಗ ಮೆಲ್ಟ್ ಅಪ್ ಅಂತ ಅದರ ಮಾಡಕ್ಕೆ ಅದಕ್ಕೆ ಬೇಕಾದ ಸೆಟಪ್ ರೆಡಿ ಮಾಡಿಕೊಂಡು ಮಾಡಿದ್ರೆ ತೊಂದರೆ ಆಗುತ್ತೆ. ಈಗ ಮಳೆಗಾಲ, ಸೊ ಮಳೆಗಾಲ ಕೊಕ್ಕೋ ಬೆಳೆಗೆ ಯಾವ ರೀತಿ ಇದು ಮಾಡ್ತು? ಈಗ ಚಾಲೆಂಜಸ್ ನಮಗೆ ಎದುರು ಹೋಗ್ತು ಕೆಲವು ಸರ್ತಿ. ಮಳೆ ಜಾಸ್ತಿ ಆಗಲಿ ಮಳೆ ಕಡಿಮೆ ಆಗಲಿ ಅದಕ್ಕೆ ಬೇಕಪ್ಪಷ್ಟು ಮಳೆ ಇಲ್ಲದಿತ್ತದು ಎಲ್ಲ. ಸೊ ಇದ್ರ ನಿಂಗ ಹೆಂಗೆ ಡೀಲ್ ಮಾಡ್ತೀವಿ? ರಾ ಮೆಟೀರಿಯಲ್ ಈಗ ದಕ್ಷಿಣ ಕನ್ನಡ ನಾನು ತಗೊಂತಾರೆ. ಇಲ್ಲಿ ನಾರ್ಮಲಿ ಆಕ್ಚುಲಿ ಈಗ ಮಾರ್ಚ್, ಏಪ್ರಿಲ್ ಮೇ ಜೂನ್ ಅಲ್ಲಿ ಪೀಕ್ ಇರುತ್ತು ಅಂತ. ಸೊ ಈ ವರ್ಷ ಕೂಡ ಹಂಗೆ ಇತ್ತು, ಬಟ್ ರಜೆ ಡಿಲೇ ಆಯ್ತು. ಹಾರ್ವೆಸ್ಟ್ ಕೊಯ್ಲು ಬಪ್ಪಾಗ ಲೇಟ್ ಆಯ್ತು. ಅದರ ಒಟ್ಟಿಗೆ ಮಳೆ ಬೇಗವೇ ಇಲ್ಲ. ಸೊ ಚಾಲೆಂಜ್ ಎಂತ ಇದೆ ಹೇಳಿದ್ರೆ ಇಲ್ಲಿ ಫಾರ್ಮರ್ಸ್ ಹಿಂಗುದೆ, ಕೃಷಿಕರು ಹಿಂಗುದೆ, ಕೊಕ್ಕೋ ತಕೊಂಬಲೆ. ಆಮೇಲೆ ಅವ್ರ ಕೊಳೆ ರೋಗ, ಮಳೆ ಕಾರಣ ಕೊಳೆ ರೋಗ ಮತ್ತೆ ನೀರಿನ ಅಂಶ ಜಾಸ್ತಿ ಆಗಿದೆ. ಹೆಂಗೋಗಿ ಪರ್ಚೇಸ್ ಮಾಡ್ಲಿಕ್ಕೆ ಕೂಡ ಭಂಗ ಉಂಟು. ಸೊ ಇದರಿಂದ ಹೆಂಗೋಗಿ ಎಂತ ಮಾಡಿದೆಯಾ, ಕೊಕ್ಕೋ ಪರ್ಚೇಸ್ ಮಾಡ್ಲೆ ಭಂಗ ಆಗಿದ ಕಾರಣ ಈಗ ಬೇಕಾದ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೇಳ್ತೀನಿ. ಸೊ ಈ ಗ್ಯಾಪ್ ನ ಫಿಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇದಕ್ಕೆ ಇಟ್ಸ್ ಅನ್ಅವಾಯ್ಡಬಲ್. ಇದು ಹೆಂಗ ಬೇಕುಳಿ ಮಾಡೋದಲ್ಲ. ಈಗ ಮಳೆ ಬಪ್ಪರ್ ನಿಲ್ಸಲು ಇಡ್ತಿಲ್ಲ, ಹಂಗೆ ಬೆಳೆ ಅಪ್ಪಗಳೇ ಅಷ್ಟೊತ್ತರ ಬೇಗ ಬರ್ಸಲು ಇಡ್ತಿಲ್ಲ. ಸೊ ಇದೆಲ್ಲ ಹೇಳಕ್ಕೆ ಒಂದು ರೀತಿ ಗ್ಲೋಬಲ್ ವಾರ್ಮಿಂಗ್ ಹೇಳಕ್ಕೆ. ಕಳೆದ ವರ್ಷ ಕೊಕ್ಕಕ್ಕೆ ತುಂಬಾ ರೇಟ್ ಆಯ್ತು. 2023-24ರಲ್ಲಿ 300 ಮೇಲೆ ಹೋಗಿತ್ತು ಕೆಜಿಗೆ. ಸೊ ಆವಾಗ ಎಂತ ಆಯ್ತು, ಇಲ್ಲಿ ಬಂದ ಹಾಗೆ ಈಗ ಲೇಟ್ ಕೊಯ್ಲು ಅಥವಾ ಮಳೆ ಬಂದಂಗೆ ಆಫ್ರಿಕನ್ ಕಂಟ್ರೀಸ್ ಎಲ್ಲಿ ಜಾಸ್ತಿ ಕೊಕ್ಕೋ ಬೆಳೀತಾರೆ ಅಲ್ಲಿ ಕೂಡ ಇದೇ ರೀತಿ ಆಗಿ ಕೊಕ್ಕೋ ಬೆಳೆ ನಾಶ ಆದ ಕಾರಣ ಕೊಕ್ಕೋಕ್ಕೆ ಸ್ಕ್ಯಾರ್ಸಿಟಿ ರೇಟ್. ಹಾಗಾಗಿ ಲೋಕಲಿ ಕೊಕ್ಕೋಕ್ಕೆ ಮಾರ್ಕೆಟ್ ಜಾಸ್ತಿ ಉಂಟು.
ಸೊ ಈಗ ರೇಟ್ ಜಾಸ್ತಿ ಆದಾಗ ಕೃಷಿಕರು ಮೊದಲು ಪಡ್ಕೊಂಡಿರ್ತೀವಿ ತುಂಬಾ ಜನ, ಇದು ಉಪದ್ರ, ಇದರಿಂದ ಪ್ರಯೋಜನ ಇಲ್ಲೇ ಹೇಳ್ಕೊಂಡು ಕರ್ಕೊಂಡು. ಈಗ ಒಂದು ರೀತಿಯ ಬೆಲೆ ಬಂದ ಕಾರಣ ಅದರ ಬೆಳೆಸಿಕೊಂಡು ಹೋಗ್ತಾ ಇದ್ದವರೇ, ಮತ್ತೆ ಸುಮಾರು ಹೆಚ್ಚಿನ ಫಾರ್ಮರ್ಸ್ ಮತ್ತೆ ರೀಪ್ಲಾಂಟೇಶನ್ ಮಾಡಿದ್ದು, ಮತ್ತೆ ಹೊಸ ಕೃಷಿಕರು ಕೂಡ ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ದು, ತುಂಬಾ ಜನ ಮಾಡಿದ್ದು. ಹಾಗೆ ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಂಧ್ರ, ಕೇರಳ, ತಮಿಳುನಾಡು ಅಲ್ಲಿ ಕೂಡ ಮಾಡಿದ. ಅದರ ಅಲ್ಲದೆ ನಾರ್ತ್ ಈಸ್ಟ್ ಕೂಡ ಈಗ ಬೆಳವಲೆ ಟ್ರೈ ಮಾಡ್ತಾ ಇದ್ದು ದೊಡ್ಡ ಮಟ್ಟಿಗೆ. ಹಾಗಾಗಿ ಕ್ರಮೇಣ ಕೊಕ್ಕ ಬೆಳೆಗಾರರ ಸಂಖ್ಯೆಯು ಜಾಸ್ತಿ ಆಗ್ತಾ ಇತ್ತು, ಕೊಕ್ಕದ ಬೇಡಿಕೆಯು ಜಾಸ್ತಿ ಆಗ್ತಾ ಇದ್ದು. ಫ್ಯೂಚರ್ಲಿ ಹೆಂಗೆ ಯಾವತ್ತೋಡು ನೋಡಬೇಕು, ಬಟ್ ಒಂದು ರೀತಿಯಲ್ಲಿ ಸ್ಟೇಬಲ್ ಹಕ್ಕು, ಅದು ಯಾವ ಮಟ್ಟಕ್ಕೆ ಎತ್ತುತ್ತದೆ ಮುಂದೆ ಕಾಲ ಹೇಳಿ. ಈಗ ಈ ರೀತಿಯ ಚಾಲೆಂಜಸ್ ಎಲ್ಲ ಎದುರಪ್ಪದ ನಿಂಗ ಹೆಂಗೆ ನಿಂಗ ಫಾರ್ಮ್ ಟು ಬಾರ್ ಹೇಳಿ ಕಾನ್ಸೆಪ್ಟ್ ನಿಗಳದ್ದು. ಸೊ ನಿಂಗಳ ತೋಟದಲ್ಲಿ ಈಗ ಕೊಕ್ಕೋ ಬತ್ತಾ ಅಲ್ಲ ನಿಂಗ ಬೇರೆ ಕಡೆಯಿಂದ ತಕ್ಕೊಳ್ತೀರಾ? ಹೆಂಗ ಶುರು ಮಾಡಿದ್ದು ಎಂಗಳ ತೋಟದಲ್ಲೇ, ಬಟ್ ಅದು ಕ್ವಾಂಟಿಟಿ ಸುವರ್ಣ ವರ್ಷಕ್ಕೆ ಸಾಕಾಗಿತ್ತು. ಹೋಗ್ತಾ ಹೋಗ್ತಾ ಎಂಗಳದ್ದು ಮಾರ್ಕೆಟಿಂಗ್ ಜಾಸ್ತಿ ಆಯ್ತು, ಕನ್ಸಂಪ್ಷನ್ ಜಾಸ್ತಿ ಆಯ್ತು. ಹೆಂಗ ಸರೌಂಡಿಂಗ್ ಕೆಲವು ಆಸ್ಪಾಸಿನ ಕ್ಲೋಸ್ ಇಪ್ಪ ಅವ್ರ ಹತ್ರ ಕೇಳಿ ತಕೊಂಡೆ, ಅದು ಸಾಕಾದ. ಈಗ ಹೆಂಗ ಓಪನ್ ಹಾಗಾದ್ರೆ ಆ ಕೂಡ ತೆಕ್ಕೊಳ್ತೇವೆ. 10-15 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಸುಮಾರು ಜನ ತಂದು ಕೊಡ್ತೇವೆ. ಸೊ ಈ ವರ್ಷಕ್ಕೆ ಆಲ್ಮೋಸ್ಟ್ ಹೆಂಗ ರೆಡಿ ಆಗಿದೆ ಬೇಕಪ್ ಅಷ್ಟು. ಅಫ್ಕೋರ್ಸ್ ಹೆಂಗ ಬೇಕಪ್ ಈಗ ಫ್ಯೂಚರ್ ಕೂಡ ಕೆಲವರು 6 ಒಳ್ಳೆ ಬೆಳೆಗಾರರು ಇದ್ದು ಅವರ ಐಡೆಂಟಿಫೈ ಮಾಡಿ ಅವರಿಂದ ಮುಖಾಂತರ ಪರ್ಚೇಸ್ ಮಾಡ್ಲಿಕ್ಕೆ ಕೂಡ ಹೆಂಗ ಮಾತಾಡ್ತೇವೆ. ಸೊ ಎಲ್ಲರಿಗೂ ಕೂಡ ತಂದೋಕೆ ಒಳ್ಳೆ ಕ್ವಾಲಿಟಿ ಬೀನ್ ಬೇಕು ಹೇಳ್ತೇವೆ. ಸೊ ಆ ರೇಷನ್ ಒಳ್ಳೆ ಬೆಲೆ ಕೂಡ ಕೊಟ್ಟು ಅವ್ರಿಗೆ ಪರ್ಚೇಸ್ ಮಾಡ್ತೇವೆ. ಪ್ರತಿ ವರ್ಷ ಈಗ ಮುಂದಿನ ವರ್ಷಕ್ಕೆ ಈಗಲೇ ಪ್ಲಾನ್ ಮಾಡಬೇಕು, ಹೆಚ್ಚಿನ ಕೃಷಿಕರ ರೀಚ್ ಮಾಡಿ ಅವರ ಕೊಕ್ಕೋ ಇಲ್ಲಿಗೆ ಬಪ್ಪಂಗೆ ಮಾಡಿ ಅದರ ಫರ್ಮೆಂಟೇಶನ್ ಅದಕ್ಕೆ ಬೇಕಾದ ಎಲ್ಲಾ ಫೆಸಿಲಿಟಿಗಳನ್ನು ಹೆಂಗ ಹೆಚ್ಚಿಗೆ ಮಾಡಿ ಒಳ್ಳೆದು. ನಿಂಗಳ ಫ್ಯಾಕ್ಟ್ರಿ ಇಲ್ಲಿ ನಿಂಗಳ ಮನೆ ಮೇಲೆ ಇರ್ತದ, ಹಿಂಗಾದ ಕಾರಣ ನಿಂಗಳ ರುಟೀನ್ ಹೆಂಗಿತ್ತು ಉದಯಪ್ಪಗಂದ ಹೇಳಿದ್ರೆ? ಈ ಫ್ಯಾಕ್ಟ್ರಿಯ ಕೆಲಸ ಹೆಂಗೆ ಶುರು ಆಯ್ತು ಉದಯಪ್ಪಗಂದ? ಇಲ್ಲಿ ಮನೇಲಿ ಪಕೊಂಡು ಒಂದು ರೀತಿಲಿ ಸುಲಭ ಆಗ್ತದೆ, ಒಂದು ರೀತಿಲಿ ಕಷ್ಟ ಆಗ್ತದೆ. ಎನಿ ಟೈಮ್ ಅವೈಲೇಬಲ್ ರೆಡಿ ಇರ್ತಲ್ಲ, ಹಾಗೆ ಎಲ್ಲ ವಿದಿನ್ ಹ್ಯಾಂಡ್. ಹಾಗಾದ್ರೆ ಕುಕ್ಕ ಬೆಳೆಯೋದು ಕೂಡ ಹತ್ತಾರೆ, ಅದರ ರಾ ಮೆಟೀರಿಯಲ್ ಇಪ್ಪ ಜಾಗೆ ಒಂದಿದಕ್ಕೆ, ಹಾಗೆ ಪ್ರೊಡಕ್ಷನ್ ಮಾಡೋ ಜಾಗೆ ಒಂದಿದಕ್ಕೆ, ವರ್ಕಿಂಗ್ ಪಪ್ಪ ಅಂತ ಇಲ್ಲಿ ಕೆಲಸಕ್ಕೆ ಈಗ 5-8 ಜನ ಬತ್ತು ಅವಕ್ಕೂದೇ ಹತ್ತಾರೆ ಆಸ್ಪಾಸಿನ ಲೋಕಲ್ ವಾಕೇಬಲ್ ಡಿಸ್ಟೆನ್ಸ್ ಇಂದು. ಒಂದು ರೀತಿಲಿ ಆಕ್ಚುಲಿ ಬ್ಯಾಲೆನ್ಸ್ ಆಗಿ ಹೋಗ್ತು. ಉದಯಪ್ಪ ಮಕ್ಕಳ ಶಾಲೆಗೆಲ್ಲ ಬಿಟ್ಟು ಮತ್ತೆ 9-9ವರೆಗೆ ರೆಡಿ ಅಪ್ಪ ಇಲ್ಲಿ ಟೀಮ್ ಬತ್ತು. ಮತ್ತೆ ಅವರೊಟ್ಟಿಗೆ ಬೇಕಾದ ಪ್ಲಾನಿಂಗ್ ಮಾಡಿ ಆ ದಿನ ಎಂತ ಆರ್ಡರ್ಸ್ ಇದ್ದು ಎಂತ ಕಳಿಸಬೇಕು ಅದರ ಪ್ಲಾನ್ ಮಾಡಿ ಮತ್ತೆ ಹೇಗೆ ನನಗೆ ಬ್ಯಾಲೆನ್ಸ್ ಆಗಿತ್ತು. ಮನೆಯವರೊಟ್ಟಿಗೆ ಇದ್ದುಕೊಂಡು ಅಲ್ಲಿ ನೋಡಿಕೊಂಡು ಒಟ್ಟಿಗೆ ಕೆಲಸವನ್ನು ಮ್ಯಾನೇಜ್ ಮಾಡಿ ಬರ್ತೇನೆ. ಸ್ವಲ್ಪ 5:30-6 ಗಂಟೆಗೆ ಇಲ್ಲಿ ಇದಾಯ್ತು. ಅದೇ ರಜೆಯಲ್ಲಿ ಮಾನಿಟರ್ ಮಾಡಕ್ಕೆ ನೋಡಕ್ಕೆ 24/7 ರನ್ ಆಗ್ತಾ ಇತ್ತು ಮೆಷಿನ್ಸ್. ಸೊ ಕೆಲಸ ಲೇಟ್ ಈವ್ನಿಂಗ್ ಒಂದರೆ ಮನೆಗೊಂದು ಎಲ್ಲ ಸರಿ ಇದ್ದಾడు ಚೆಕ್ ಮಾಡಿ ಅದನ್ನದ್ದು ಹೋಗ್ತಾ ಇದ್ದೀನಿ. ಹೇಳಿದೆ ಪುತ್ತೂರಿಂದ ಚೂರು 15 ಕಿಲೋಮೀಟರ್ ದೂರ ಇತ್ತು ಹೇಳಿ. ಸೊ ಸಿಟಿಯಿಂದ ದೂರ ಇಪ್ಪಾಗ ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿಪ್ಪ ವಿಷಯವೇ ಪವರ್ ಕಟ್ ಹೇಳುವಂತದ್ದು ದೊಡ್ಡ ಸಮಸ್ಯೆ. ಸೊ ನಿಂಗೆ ಈ ಪವರ್ ಕಟ್ ತುಂಬಾ ಒಂದು ಡಿಮ್ಯಾಂಡ್ ಇಪ್ಪಾಗ ಕಿರಿಕಿರಿ ಕೊಟ್ಟಿದ? ತುಂಬಾ ಕೊಟ್ಟಿದ್ದು ಹಂಗಾಗಿ ಐ ಥಿಂಕ್ ಈಗ ಆಲ್ಮೋಸ್ಟ್ 1-2 ವರ್ಷ ಹತ್ರ ಆಯ್ತು. ದೀಪಾವಳಿ ಟೈಮ್ ಇಲ್ಲಿ ಪವರ್ ಕಟ್ ಹಾಗಿದ್ರೆ ಇಲ್ಲಿ ಮರ ಬಿದ್ದು ಹತ್ತಿರ ಎಲ್ಲ ಮೇನ್ ಲೈನ್ ಆಫ್ ಆಯ್ತು. ಸೊ ಹಂಗ ಕಂಟಿನ್ಯೂಸ್ 1-2 ಸರ್ತಿ ಫುಲ್ ಡೇ ಪವರ್ ಇಲ್ಲ. ಅಷ್ಟೊತ್ತಿಗೆ ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾಪ್. ಹೆಂಗ ಕೆಲವರಿಗೆ ಬಲ್ಕ್ ಆರ್ಡರ್ಸ್ ಹಿಂಗ ಒಪ್ಪಿಕೊಂಡಿರುತ್ತೆ, ಅವರದ್ದು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಕಷ್ಟ. ಆ ಸಂದರ್ಭದಲ್ಲಿ ತುಂಬಾ ಸತಿ ಲೇಟ್ ಈವ್ನಿಂಗ್ ಟೀಮ್ 10-12 ರಾತ್ರಿ 10 ಗಂಟೆ 11 ಗಂಟೆವರೆಗೂ ವರ್ಕ್ ಮಾಡಿಕೊಂಡು ಸ್ಟೇ ಇದರ ಮಾಡಿದಂತೆ. ಮತ್ತೆ ಚಾಲೆಂಜಸ್ ಮತ್ತೆ ಇಮಿಡಿಯೇಟ್ ಆಗಿ ಹಂಗ ಜನರೇಟರ್ ಆರ್ಡರ್ ಮಾಡಿ ಜನರೇಟರ್ ಬೇಕೇ ಬೇಕು ಹೇಳೋ ರೀತಿಲಿ ಆಯ್ತು. ಸೊ ಆ ರೀತಿಲಿ ಮಾಡ್ತೇವೆ ಬಿಕಾಸ್ ಎಂತ ಆಪ್ಷನ್ ಇಲ್ಲೇ. ಬಿಕಾಸ್ ಪವರ್ ಫೇಲಿಯರ್ ಒಂದು ಲೆವೆಲ್ಗೆ ಹಂಗ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಸುತ್ತದೆ. ಅದು ನ್ಯಾಚುರಲ್ ಆಗಿ ಮರ ಬಿದ್ದದ್ದು ಲೈನ್ ಕಟ್ ಇಡ್ತಿಲ್ಲ. ಸೊ ಅವಕ್ಕೆ ಕಂಪ್ಲೇಂಟ್ ಮಾಡ್ತೇನೆ, ಬಟ್ ಅದಕ್ಕೆ ಟೈಮ್ ತಗೊಳ್ತಲ್ಲ. ಸೊ ಅದ್ರ ಅವಾಯ್ಡ್ ಮಾಡಕ್ಕಾರೆ ಹೆಂಗೋಗಿ ಜನರೇಟರ್ ಬೇಕೇ ಬೇಕಾಗುತ್ತೆ. ಸೊ ಈಗ ಜನರೇಟರ್ ಇದ್ದ ಕಾರಣ ಬೇಕಪ್ಪಾಗ ಜನರೇಟರ್, ಕರೆಂಟ್ ಇದ್ದಾಗ ಕರೆಂಟ್, ಹಾಗಾಗಿ ನಡೀತಾ ಇದೆ. ಓಕೆ, ನಾನು ಕೇಳಿಕೊಂಡಿದ್ದೆ ಅವನ ಹತ್ರ. ಸೊ ನಮ್ಮಲ್ಲಿ ಬಿಸ್ನೆಸ್ ಮಾಡುವಂತವು ಈಗ ಯಂಗ್ ಇದಕ್ಕೆ ಸೂಟಪ್ ಅಂತವು ಆರಿದ್ದವು ಹೇಳಿಯಪ್ಪಾಗ ಪ್ರಣವ ನಿಂಗಳ ಕಾಂಟ್ಯಾಕ್ಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ನಿಂಗ ಆರ ಸಜೆಷನ್ ಕೊಡ್ತೀಯ? ಆನ್ ಕಾಂಟ್ಯಾಕ್ಟ್ ಮಾಡ್ಲಕ್ಕು ಆನ್ ಹಿಂಗೆ ಮಾತುಕತೆ ನಡ್ಸಲಕ್ಕು ಆರ ಸಜೆಷನ್? ಒಬ್ಬರು
ಕಡಬದ ಹತ್ರ ಹ. ರವೀಂದ್ರ ಭಟ್ ಹೇಳಿದ್ದು ಅವರದ್ದು ಹವ್ಯ ಹೇಳಿ ಒಂದು ಬ್ರ್ಯಾಂಡ್ ಇದೆ, ಸೋಪ್ ಬ್ರ್ಯಾಂಡ್. ಹ. ಸೊ ಅವು ನ್ಯಾಚುರಲ್ ಸೋಪ್ ಪ್ರೊಡ್ಯೂಸ್, ಟರ್ಮರಿಕ್, ಕೋಕೋನಟ್ ಅವರ ಹ್ಮ್. ಅದು ಬಿಟ್ರೆ ಪುತ್ತೂರಲ್ಲಿ ಮರಿಕೆ ಹ. ಮರಿಕೆ ಇದೆ, ಸುಹಾಸ್ ಮರಿಕೆ. So ಅವರನ್ನ ಅಪ್ರೋಚ್ ಆಗ್ತವೆ. ಅವ್ರು ಕೂಡ ನಮ್ಮ ಹವ್ಯ ಇದರಲ್ಲಿ ಬಿಸ್ನೆಸ್ ಅವರ ಉತ್ಪತ್ತಿ ಮಾಡಿದ್ರು. ಸೊ ಇವೆಲ್ಲ ಒಂದು ರೀತಿ ಎಫರ್ಟ್ ಹಾಕಿ ಮಾಡುವಂತ. ಹ್ಮ್. ಸೊ ಈಗ ಹೆಸರು ಸರಿ. ಹಾಗೆ ತುಂಬಾ ಜನ ಇದ್ದು, ಈಗ ಸಡನ್ ಆಗಿ ಬಾಯಲ್ಲಿ ಪಕ್ಕ ಹೆಸರು ಬರ್ತಾ ಇಲ್ಲ. ಕರೆಕ್ಟ್. ನೆಕ್ಸ್ಟ್ ಅನುತ್ತಮದ ನೆಕ್ಸ್ಟ್ ಗೋಲ್ ಎಂತರ, ಯಾವ ರೀತಿಯ ಸ್ಟೆಪ್ಸಿನ ಅನುತ್ತಮ ಮಾಡಬೇಕು ಹೇಳಿ ಆಲೋಚನೆ? ಅಫ್ಕೋರ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಅಂದ್ರೆ ಇನ್ಕ್ರೀಸ್ ಮಾಡಕ್ಕೆ ಹೋಗ್ತದೆ. ಹ್ಮ್. ಮತ್ತೆ ಹೊಸ ಪ್ರಾಡಕ್ಟ್ ಗಳ ತಪ್ಪಂತಂದು ಹ್ಮ್. ಜನರಿಗೆ ಈಸಿ ರಿಟೇಲ್ ಸಿಕ್ಕುವಂಗೆ, ಬೇಗ ರೀಚ್ ಔಟ್ ಅಪ್ಪಂಗೆ. ಹ್ಮ್. ಸೊ ಅದ್ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ಈಗ ಇದ್ದು ಬಟ್ ಅದರ ಒಂದು ನೆಕ್ಸ್ಟ್ ಲೆವೆಲ್ಗೆ ತಕೊಂಡು ಹೋಗ್ತಾರೆ. ಬೇಕಾದ ಈಗಲೇ ಅಡಿಪಾಯ ಹಾಕಿಕ್ ಹೋಗ್ತದೆ. ಹಾಗಾದ್ರೆ ಇನ್ನೀಗ ನೆಕ್ಸ್ಟ್ ಸೀಸನ್ ಬಂತು, ಗಿಫ್ಟಿಂಗ್ ಆಗಲಿ, ಕ್ರಿಸ್ಮಸ್ ಆಗಲಿ, ದೀಪಾವಳಿ ಆಗಲಿ, ಈ ಟೈಮಲ್ಲಿ ಜನ ಬೇಡಿಕೆ ಜಾಸ್ತಿ ಇರ್ತದೆ. ಕಾರ್ಪೊರೇಟ್ ಗಿಫ್ಟಿಂಗ್ ಇನ್ನು ಜಾಸ್ತಿ ಅಪ್ರೋಚ್ ಮಾಡೋ ಪ್ಲಾನ್ ಇದೆ. ಜಾಸ್ತಿ ಅವೇರ್ನೆಸ್ ಕ್ರಿಯೇಷನ್ ಮಾಡುವಂಥದ್ದು, ಫಾರ್ಮರ್ಸಿಂಗೆ ಕರೆಕ್ಟ್ ಆಗಿ ನಾಲೆಜ್ ಕೊಡುವಂಥದ್ದು, ಯಾವ ರೀತಿ ಕೊಕ್ಕೋ ಬೆಳೆಯುತ್ತೆ, ಯಾವ ರೀತಿ ಫಾರ್ಮೆಂಟೇಶನ್ ಅಥವಾ ಯಾವ ರೀತಿ ಕೊಕ್ಕೋ ತಂದು ಕೊಡಬೇಕು, ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಗೊತ್ತಿಲ್ಲ ಹೆಚ್ಚಿನ ಹೊತ್ತೆ. ಸೊ ಅದರೆಲ್ಲ ಹಿಂದಿನ ವರ್ಷದಲ್ಲಿ ಜಾಸ್ತಿ ಮಾಡಿದರೆ ಅದು ಗ್ಲೋಬಲಿ ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಜಾಗದಲ್ಲಿ ಬೇರೆ ಜನರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಕೊಕ್ಕೋದ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಗ್ಲೋಬಲಿ ಕೂಡ ಆಗುತ್ತೆ. ಈಗ ಕರೆಂಟ್ಲಿ ಎಲ್ಲರೂ ಬೆಲ್ಜಿಯಂ ಚಾಕ್ಲೇಟ್, ಫಾರಿನ್ ಚಾಕ್ಲೇಟ್ ಹೋತು ಅಲ್ಲಿ ಬಂದ ಕೊಕ್ಕೋ ಇದೆ. ಇಂಡಿಯನ್ ಚಾಕ್ಲೇಟ್ ಕೂಡ ಗ್ಲೋಬಲಿ ಅಕ್ಸೆಪ್ಟಬಲ್. ಈಗ ಎಂಗಲ್ ಚಾಕ್ಲೇಟ್ ಅನ್ನು ಟ್ರೈ ಮಾಡಿದ್ದು ತುಂಬಾ ಕಂಟ್ರೀಸ್ ಟೇಸ್ಟ್ ಮಾಡಿದೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಇದ್ದು. ಸೊ ಆ ದೃಷ್ಟಿಯಿಂದ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಹೊರ ದೇಶಕ್ಕೆ ಬೇಡಿಕೆ ಬಪ್ಪಲೆ ಇದೊಂದು ಒಳ್ಳೆ ಅವಕಾಶ. ಇದರ ಮೇಲೆ ಕೂಡ ಎಕ್ಸ್ಪೋರ್ಟಿಂಗ್ ಪ್ಲಾನ್ ಮಾಡ್ತಾ ಇದ್ದೆ. ಆಲ್ರೆಡಿ ಯುಕೆಗೆ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಅದರ ಫುಲ್ ಫ್ಲೆಜ್ ಆಗಿ ಮಾಡಿ ನೋಡಿ ಆಯ್ತು. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಅನುತ್ತಮ ಪ್ರಾಡಕ್ಟಿನ ಅಥವಾ ಅನುತ್ತಮ ಚಾಕ್ಲೇಟಿನ ಎಂತಕ್ಕೆ ಹೆಂಗ ಪರ್ಚೇಸ್ ಮಾಡಬೇಕು ಹೇಳೋದಕ್ಕೆ ಉತ್ತರ. ಒಂದೇ ನ್ಯಾಚುರಲ್ ಚಾಕ್ಲೇಟ್ ನ ಸವಿಯಕ್ಕೂ ಹೇಳಿ ಇದ್ದಾರೆ. ವಿದೌಟ್ ಎನಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಹೇಳಿ ನೋಡ್ತಾರೆ. ಅನುತ್ತಮ ಚಾಕ್ಲೇಟ್ ನಿಮಗೆ ಅದೇ ಕಾಣಗಷ್ಟೇ. ಸರಿಯಾಗಿ ನೋಡ್ತಾರೆ ಯಾವುದೇ ಪ್ರಾಡಕ್ಟ್ ನೋಡಿ ಅನುತ್ತಮ ಚಾಕ್ಲೇಟ್ ಇಲ್ಲದೆ ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ಅದ್ರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಏಜೆಂಟ್ಸ್ ಇರ್ತಿಲ್ಲ. ಇದಕ್ಕೆ ಬೀನ್ ಟು ಬಾರ್, ಪಾಮ್ ಟು ಬಾರ್ ಇರ್ತದೆ. ಅದರಲ್ಲೂ ಕೂಡ ಕೆಲವು ಲೆವೆಲಿಗೆ ಎಮಿಲ್ಸಿಫೈರ್ಸ್ ಇದು ಮಾಡ್ತಾರೆ. ಇದು ಎಮಿಲ್ಸಿಫೈರ್ ಫ್ರೀ ಆದ ಕಾರಣ ಇದರ ಯೂಸ್ ಮಾಡ್ಲಿಕ್ಕೂ ಮತ್ತೆ ನ್ಯಾಚುರಲಿ ಪ್ರೋಸೆಸ್ ಎಂತ ಕೆಮಿಕಲ್ ಟ್ರೀಟ್ಮೆಂಟ್ ಇಲ್ಲದ ಕಾರಣ ಇದು ಹೆಲ್ತಿಂಗು ಒಳ್ಳೇದು, ಕನ್ಸಂಪ್ಷನ್ ಒಳ್ಳೇದು. ಸ್ವೀಟ್ ಚಾಕ್ಲೇಟ್ ಇದ್ದು ಕೈ ಇಷ್ಟ ಡಾರ್ಕ್ ಚಾಕ್ಲೇಟ್ ಇತ್ತು. ಸೊ ಬ್ಯಾಲೆನ್ಸ್ ಆಗಕ್ಕೆ ಇನ್ ಬಿಟ್ವೀನ್ ಕೂಡ ಇದೆ. ಸೊ ಎಲ್ಲಾ ರೀತಿಯ ಚಾಕ್ಲೇಟ್ಗಳು ಸಿಕ್ಕುತ್ತು. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಅಥವಾ ಚಾಕ್ಲೇಟ್ ತಿನ್ನಕ್ಕೆ ಹೋಳಿದರೆ ಅನುತ್ತಮ ಚಾಕ್ಲೇಟ್ ನ ಟ್ರೈ ಮಾಡಿ, ಅದೊಂದು ಒಳ್ಳೆಯ ಪ್ರಾಡಕ್ಟ್ ಫೀಡ್ಬ್ಯಾಕ್ ಕೊಡಿ. ಅಫ್ಕೋರ್ಸ್ ಫೀಡ್ಬ್ಯಾಕ್ ಕೊಡಿ. ಎಂತ ಚೇಂಜಸ್ ಅಥವಾ ಐಡಿಯಾಸ್ ಇದ್ದರು ಅಕ್ಸೆಪ್ಟ್ ಮಾಡ್ತೇವೆ. ಎಲ್ಲಿ ಪಾಸಿಬಿಲಿಟೀಸ್ ಇದ್ದು ಅಲ್ಲಿ ಅವರ ಇಂಪ್ಲಿಮೆಂಟ್ ಮಾಡ್ತೇವೆ. ಸರಿ, ನಿಗಳ ಕೆಲಸ ಹೀಗೆ ಮುಂದುವರಿಯಲಿ. ಆಲ್ ದ ಬೆಸ್ಟ್ ಅನುತ್ತಮಕ್ಕೆ ಹೇಳಿ ಹೇಳ್ತಾ. ಕ್ಯಾಡ್ಬರಿ ಎಷ್ಟೇ ದೊಡ್ಡದಾಗಲಿ ಹೇಳಿ, ಕ್ಯಾಡ್ಬರಿಗೆ ಕಂಪೇರ್ ಅಂತೂ ಖಂಡಿತ ಮಾಡ್ತಾ ಇರ್ತದಲ್ಲ, ಆದರೆ ನಮ್ಮ ಪ್ರಾಡಕ್ಟ್ ನಮಗೆ ದೊಡ್ಡದು ಖಂಡಿತ. ಸೊ ಅದು ನಮ್ಮ ಪುತ್ತೂರಿನ ಪ್ರಾಡಕ್ಟ್, ಅದಕ್ಕಂತೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಸಪೋರ್ಟ್ ಹೇಳುವಂಗೆ. ಸೊ ನಿಗಳ ಸಾಧನೆ, ಎಲ್ಲಾ ಸಾಧನೆಗಳನ್ನು ಮಾಡಲಿ ಅನುತ್ತಮ ಪ್ರಾಡಕ್ಟ್ ಹೇಳಿ ಹೇಳ್ತಾ ನಿಗಳ ಸಮಯ ಕೊಟ್ಟಿದಿ. ಸೊ ಇದಕ್ಕೆ ಧನ್ಯವಾದಗಳು ನಿಮಗೆ. ತುಂಬಾ ಧನ್ಯವಾದಗಳು. ಆಪರ್ಚುನಿಟಿಗೂ ಒಳ್ಳೆ ಧನ್ಯವಾದ. ವೀಕ್ಷಕರೇ, ಇನ್ನಷ್ಟು ಹಿಂಗೆ ಮತ್ತೊಬ್ಬರ ಮಾತಾಡ್ಸಕ್ಕೂ ಹೇಳಿ ಆದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳ್ತಾ ನಮಸ್ಕಾರ.